ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ದೇವರಾಯನ ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಇದರ ಶಾರ್ಟ್ ಫಾರ್ಮ್ ಬಂದು DD ಹಿಲ್ಸ್ ಅಂತಲೂ ಕರೀತಾರೆ. ಇಲ್ಲಿ ಎಂಟ್ರಿ ಫೀ ಇರುತ್ತೆ, ಅಂದರೆ ನಮಗೆ ಅಂತ ಅಲ್ಲ, ಗಾಡಿಗಳಿಗೆ ಎಂಟ್ರಿ ಫೀ ಅಂತ ಇರುತ್ತೆ. ಸೊ ಇವಾಗ 4 ವೀಲರಲ್ಲಿ ಬಂದಿರೋದ್ರಿಂದ ನಮಗೆ 30 ರುಪೀಸ್ ಚಾರ್ಜ್ ಆಗುತ್ತೆ. ಅದೇ 2 ವೀಲರಲ್ಲಾದರೆ ಕಮ್ಮಿ ಇರುತ್ತೆ. ಸೊ ಪರ್ ಹೆಡ್ ಅಂತ ಏನು ಚಾರ್ಜಸ್ ಇರಲ್ಲ, ವೆಹಿಕಲ್ ಚಾರ್ಜ್ ಇರುತ್ತೆ ಇದು. ನಾವಿವಾಗ ಸನ್ಸೆಟ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟು 6:15 6:30 ಹತ್ತತ್ರ ಆಗಿದೆ. ಹಾಗೆ ಸನ್ರೈಸ್ ನೋಡೋದಕ್ಕೂ ತುಂಬ ಜನ ಬರ್ತಾರೆ. ಹಿಲ್ ಟಾಪಿಂದ ತುಂಬಾ ಚೆನ್ನಾಗಿರುತ್ತೆ ವ್ಯೂ. ಸನ್ರೈಸ್ ಮತ್ತು ಸನ್ಸೆಟ್ ಎರಡೂ ಅದ್ಭುತವಾದ ವ್ಯೂ ಇರುತ್ತೆ. ನಾವಿವಾಗ 4 ಜನ ಜೀಪಲ್ಲಿ ಬಂದಿದ್ದೀವಿ. ನಾನು, ನನ್ನ ಹಸ್ಬೆಂಡ್, ಹಾಗೆ ನನ್ನ ಕಸಿನ್ ಮತ್ತು ಅವಳ ಹಸ್ಬೆಂಡ್ ಬಂದಿದ್ದೀವಿ. ಸೊ 4 ಜನ ಬಂದಿದ್ದೀವಿ. ಹಾಗೆ ಇದರ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ, ಮೊದಲನೇದಾಗಿ ದೇವರಾಯನ ದುರ್ಗ ಅಂತ ಅಂದರೆ ದೇವರ ಕೋಟೆ ಅಂತ, ಇಂಗ್ಲೀಷಲ್ಲಿ ಫೋರ್ಟ್ ಆಫ್ ದ ಗಾಡ್ ಅಂತ ಆಗುತ್ತೆ. ಮೊದಲು ಬೇರೆ ಬೇರೆ ಹೆಸರುಗಳಿದ್ದವು ದೇವರಾಯನ ದುರ್ಗಕ್ಕೆ. ಬಟ್ ಆಫ್ಟರ್ ದ್ಯಾಟ್ ಇನ್ 17th century ದೇವರಾಯನ ದುರ್ಗ ಈಸ್ ನೇಮ್ಡ್ ಆಫ್ಟರ್ ದ ಮೈಸೂರು ರೂಲರ್ ಚಿಕ್ಕ ದೇವರಾಜ ಒಡೆಯರ್. ಹಾಗೆ DD ಹಿಲ್ಸ್ ಈಸ್ ಲೊಕೇಟೆಡ್ 4000 feet ಅಬೌವ್ ದ ಸೀ ಲೆವೆಲ್. ಆ್ಯಂಡ್ ಇಲ್ಲಿ ಬಂದರೆ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಹಾಗೆ ನಿಮ್ಮ ಎಲ್ಲ ದಿನನಿತ್ಯದ ಕೆಲಸಗಳನ್ನು ಬಿಟ್ಟು ನೀವು ಇಲ್ಲಿ ಬಂದರೆ ಒಂಥರ ರಿಲ್ಯಾಕ್ಸೇಷನ್ ಕೂಡ ಫೀಲ್ ಆಗುತ್ತೆ. ಮತ್ತು ನಮಗೆ ನೆಕ್ಸ್ಟ್ ವೀಕೆಂಡ್ ಸ್ಟಾರ್ಟ್ ಆಗೋದಕ್ಕೆ ಒಂಥರ ಎನರ್ಜೆಟಿಕ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಮಕೂರಿಂದ ನಿಯರ್ಲಿ 15 to 20 ಕಿಲೋಮೀಟರ್ಸ್ ಅಷ್ಟೇ ದೂರ ಆಗುತ್ತೆ. ಹಾಗೆ ಬೆಂಗಳೂರಿಗೂ ನಿಯರ್ ಆಗುತ್ತೆ. ಹಾಗಾಗಿ ಬೆಂಗಳೂರಿಂದ ಸಾಕಷ್ಟು ಜನ ವೀಕೆಂಡ್ಸ್ ಬರ್ತಾರೆ, ಮೇಯ್ನಾಗಿ ಸನ್ರೈಸ್ ನೋಡೋದಕ್ಕೆ ಅಂತ. ಬೆಳಗಿನ ಜಾವ ಬೇಗ ಹೊರಟ್ರೆ ಇಲ್ಲಿಗೆ ಸನ್ರೈಸ್ ಟೈಮ್ಗೆ ಕರೆಕ್ಟಾಗಿ ರೀಚ್ ಆಗ್ತಾರೆ. ಯೂಶ್ವಲಿ ಇಲ್ಲಿ ವೀಕೆಂಡ್ಸ್ ಟೈಮಲ್ಲಿ ತುಂಬಾ ಕ್ರೌಡೆಡ್ ಆಗಿರುತ್ತೆ. ಇವಾಗೂ ಅಷ್ಟೇ ವೀಕೆಂಡೇ ಆಗಿದೆ. ಬಟ್ ಸನ್ಸೆಟ್ ಟೈಮಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಕ್ರೌಡು. ಬಟ್ ಸನ್ರೈಸ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ ಅಂತಲೇ ಹೇಳ್ಬೋದು. ನಾವು ವೀಕೆಂಡ್ಸ್ ಮತ್ತು ವೀಕ್ ಡೇಸ್ ಎರಡೂ ಟೈಮಲ್ಲೂ ಟ್ರಾವೆಲ್ ಮಾಡಿದ್ದೀವಿ. ಹಾಗಾಗಿ ಕಂಪ್ಯಾರಿಟಿವ್ಲಿ ವೀಕೆಂಡ್ ಸ್ವಲ್ಪ ರಶ್ ಇರುತ್ತೆ ಆ್ಯಂಡ್ ಸನ್ರೈಸ್ ಟೈಮಲ್ಲಿ ಸ್ವಲ್ಪ ರಶ್ ಇರುತ್ತೆ. ಹಾಗೆ ತುಂಬ ಜನ ವಾಕಿಂಗಿಗಂತಲೂ ಬರ್ತಾರೆ ಆ್ಯಂಡ್ ಟ್ರೆಕ್ಕಿಂಗ್ ಮಾಡೋದಕ್ಕೂ ಬರ್ತಾರೆ. ನಾವು ಒಂದಿಷ್ಟು ಫೋಟೋ ಸೆಷನ್ಸ್ನ ಮುಗಿಸ್ಕೊಂಡ್ವಿ. ಇಲ್ಲಿ ಸಾಕಷ್ಟು ಜನ ಬಂದು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಹೀಗೆ ಒಂದಿಷ್ಟು ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಕತ್ಲಾಗೋದ್ರೊಳಗಡೆ ಬೇಗ ಫೋಟೋಸ್ನ ಕ್ಲಿಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಜೀಪ್ ಮೇಲೆ ನಿಂತ್ಕೊಂಡು ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಹಿಂದೆನೂ ಅಷ್ಟೇ ವ್ಯೂ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಬ್ಯೂಟಿಫುಲ್ ಆದ ಫ್ಲವರ್ಸ್ ಕೂಡ ಅಷ್ಟೇ ಹೈಲೈಟ್ ಆಗ್ತಾಯಿತ್ತು. ಸೊ ಇಲ್ಲೂ ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಹಾಗೆ ದೇವರಾಯನ ದುರ್ಗ ಈಸ್ ಡೆಡಿಕೇಟೆಡ್ ಟು ಲಾರ್ಡ್ ನರಸಿಂಹ. ಇಟ್ ಈಸ್ ಬಿಲೀವ್ಡ್ ಟು ಬಿ ಮೋರ್ ದ್ಯಾನ್ 1000 years old. ಆ್ಯಂಡ್ ಇಲ್ಲಿ ಒಂದಿಷ್ಟು ವೆಹಿಕಲ್ಸ್ಗಳು ಇದ್ದಾವೆ. ಸೊ ಸಾಕಷ್ಟು ಜನ ಬಂದಿದ್ದಾರೆ. ಕಾರ್ಗಳಷ್ಟೇ ಅಲ್ಲ, ಇಲ್ಲಿ ಸ್ಕೂಟಿ ಮತ್ತು ಬೈಕ್ಗಳಲ್ಲೂ ತುಂಬ ಜನ ಬರ್ತಾರೆ. ಹಾಗೆ ನನ್ನ ಹಿಂದ್ಗಡೆ ಫೋಟೋ ಸೆಷನ್ ನಡೀತಾ ಇದೆ. ಸೊ ಫೋಟೋಸ್ ಎಲ್ಲ ನಾನು ಕ್ಲಿಕ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ಅಲ್ಲಿದ್ದಿದ್ದು ಲೋಕಲ್ ಜನ ಕೇಳಿದ್ರು ಜೀಪ್ ಮೇಲೆ ನಿಂತ್ಕೊಂಡು ಫೋಟೋಸ್ನ ಕ್ಲಿಕ್ ಮಾಡ್ಕೊಬೋದಾ ಅಂತ. ನಾವು ಓಕೆ ಅಂತ ಅಂದ್ವಿ. ಅವರೊಂದು 3 ಜನ ಇದ್ದರು. ಸೊ ಅವರು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಳೋದಕ್ಕೆ ಶುರು ಮಾಡಿದ್ರು. ಹುಡುಗಿರ್ದು ಒಂದಿಷ್ಟು ಪೋಸಸ್ ಅಂತ ಆದರೆ ಹುಡುಗರದು ಬೇರೆ ಥರನೇ ಪೋಸ್ಗಳಿರುತ್ತೆ. ಹಾಗೆ ಕತ್ಲಾಗ್ತಾ ಬಂತು ಆ್ಯಂಡ್ ಸ್ವಲ್ಪ ಲೈಟಿಂಗ್ಸಲ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ವ್ಯೂ ಎಲ್ಲ ತುಂಬಾ ಸ್ಪೆಕ್ಟ್ಯಾಕ್ಯುಲರ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಹಾಂಟೆಡ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಅಂತ ನಾನು ಗೂಗಲಲ್ಲಿ ಓದಿದೆ. ನಿಜನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ಹಾಗೆ ನಿಯರ್ ಬೈ ಪ್ಲೇಸಸ್ ಬಂದು ನಾವದ ಚಿಲುಮೆ ಅಂತಲೂ ಇದೆ, ಅದು ಇಲ್ಲಿಗೆ ಹತ್ತಿರ ಆಗುತ್ತೆ. ಸೊ ಅಲ್ಲಿ ಒಂದು ಡೀರ್ ಪಾರ್ಕ್ ಅದು ಆ್ಯಕ್ಚುಲಿ. ಸೊ ಡೀರ್ ಪಾರ್ಕ್ನ ದಾಟ್ಕೊಂಡ್ರೆ DD ಹಿಲ್ಸ್ಗೆ ಬರಬೇಕಾಗುತ್ತೆ. ಆ್ಯಂಡ್ ಫೈನಲಿ ನಾವು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಇವಾಗ ವಾಪಸ್ ಹೊರಟಿದ್ದೀವಿ ತುಮಕೂರು ಕಡೆಗೆ. ಸೊ ಸ್ವಲ್ಪ ಕತ್ಲಾಗ್ತಾ ಬರ್ತಾ ಇದೆ ಇವಾಗ. ರೀಸೆಂಟಾಗಿ ಗೊತ್ತಾಯಿತು ಯಾರಿಗೋ ಒಬ್ಬರಿಗೆ DD ಹಿಲ್ಸ್ಗೆ ಹೋಗಬೇಕಾದ್ರೆ ಚಿರತೆ ನೋಡೋಕ್ಕೆ ಸಿಕ್ತು ಅಂತ. ಸೊ ಇಲ್ಲಿ ಒಂದು ಚಿರತೆ ಕೂಡ ನೋಡೋಕ್ಕೆ ಸಿಕ್ಕಿದೆ DD ಹಿಲ್ಸಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಬ್ಯೂಟಿಫುಲ್ ಆದ ಸನ್ಸೆಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಯೂಶ್ವಲಿ ಸನ್ರೈಸ್ ಟೈಮ್ಗೆ ಬರ್ತೀವಿ. ಸ್ವಲ್ಪ ವಾಕ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಾಪಸ್ ತುಮಕೂರಿಗೆ ಹೋಗ್ತೀವಿ. ಸೊ ನಮ್ಮ ಜೀಪಿಂದ ಪಾಪ ಹಿಂದೆ ಬರ್ತಿರೋರಿಗೆ ತುಂಬಾ ಧೂಳಾಗ್ತಾ ಇದೆ, ಏನು ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಅದೇ ಒಂದು ಬ್ರೇಕ್ಫಾಸ್ಟ್ ಸ್ಪಾಟ್ ಹತ್ರನೇ ಒಂದಿಷ್ಟು ಅಂಗಡಿಗಳಿದ್ವು. ಸೊ ಅಲ್ಲಿಗೆ ಬಂದ್ವಿ ಇವಾಗ. ಆ್ಯಂಡ್ ಇಲ್ಲಿ ಮಿರ್ಚಿ ಬಜ್ಜಿ ಇವೆಲ್ಲ ಸಿಗುತ್ತೆ. ಆ್ಯಂಡ್ ನಾವು ಇವಾಗ ಅಂಗಡಿಗಳೆಲ್ಲ ನೋಡ್ತಾ ಇದ್ದೀವಿ, ಯಾವ ಅಂಗಡೀಲಿ ಹೋಗೋಣ, ಯಾವ ಅಂಗಡೀಲಿ ಏನು ಮಿರ್ಚಿ ಬಜ್ಜಿ ತೊಗೊಳ್ಳೋದು ಅಂತ ಅಂದ್ಕೊತಾ ಇದ್ವಿ.
ಹಾಗೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಬಂದು ಬ್ರೇಕ್ಫಾಸ್ಟ್ ಸ್ಪಾಟು. ಇಲ್ಲೇ ಸಿಗೋದು ಇಡ್ಲಿ ವಡೆ, ಸೊ ಇದೆಲ್ಲ ಸಿಗೋದು ಇದೇ ಒಂದು ಜಾಗದಲ್ಲಿ. ಆ್ಯಂಡ್ ಸದ್ಯಕ್ಕೆ ನಾವಿವಾಗ ಮಿರ್ಚಿ ಬಜ್ಜಿ ಮತ್ತು ಒಂದು ಬಾಳೆಕಾಯಿ ಬಜ್ಜಿನ ತೊಗೊಂಡಿದ್ದೀವಿ, ಮಿಕ್ಸ್ ತೊಗೊಂಡಿದ್ದೀವಿ. ಹಾಗೆ ಗೋಲಿ ಸೋಡಾ ಕೂಡ ತೊಗೊಂಡಿದ್ದೀವಿ. ನೀವೇನಾದರೂ ಡಿ ಡಿ ಹಿಲ್ಸ್ಗೆ ಹೋಗಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೆ ಕಮೆಂಟ್ನ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಹಾಗೆ ನಾವಿವಾಗ ವಾಪಸ್ ತುಮಕೂರಿಗೆ ಹೊರಟಿದ್ದೀವಿ. ಆ್ಯಂಡ್ ಇನ್ನೇನು ತುಮಕೂರಿಗೆ ರೀಚ್ ಆಗಿದ್ದು ಆಯಿತು. ಸೊ ನಾವು ತುಮಕೂರಲ್ಲಿರುವ ಒಂದು ನಮ್ಮ ತುಮಕೂರಿನ ಲಕ್ಷ್ಮೀ ಆನೆನ ಮೀಟ್ ಮಾಡೋಣ ಅಂತ, ಅಂದರೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಲಕ್ಷ್ಮೀ ಆನೆನ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಮನೆಗೆ ಹೊರಟಿದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.